ಸುಭಾಷ್ ಪತ್ರಿ ಸಾರಿಗೆ ಶತಕೋಟಿ ವಂದನೆಗಳು. ನನ್ನ ಹೆಸರು ಗಾಯತ್ರಿ ಅಂತ, ಅಂದ್ರಾಳು. ನನಗೆ ಆರೋಗ್ಯವು ಭಾಳ ಚೆನ್ನಾಗಿದ್ದಲ್ಲ. ಧ್ಯಾನಕ್ಕೆ ಹೋಗ್ಬೇಕು, ಚೆನ್ನಾಗಾಕತ್ತಂತ ಹೇಳಿದ್ರು ನಮ್ಮ ಮನೇಲಿ ಇಬ್ಬರು ಧ್ಯಾನಕ್ಕೆ ಬರೋರು. ಎಷ್ಟು ಡಾಕ್ಟ್ರೆಲ್ಲ ತೋರಿಸ್ಕೊಂಬಂದ್ರೆ ಎಲ್ಲಿ ಆರಾಮೇ ಆಗಲಿಲ್ಲ. ಧ್ಯಾನಕ್ಕೆ ಬಂದಾಗಲಿದ್ದ ನನಗೆ ಸ್ವಲ್ಪ ಭಾಳ ಚೆನ್ನಾಗಾಗೈತೆ. ನಮ್ಮ ಮನೆಯಲ್ಲಿ ಯಾರೂ ಮಾಡಲ್ಲ, ನಾನು ಒಬ್ಬಳೇ ಮಾಡೋದು. 2 ವರ್ಷ ಆಯ್ತು ಧ್ಯಾನಕ್ಕೆ ಬಂದು. ಎಲ್ಲ ಶಾಕಾಹಾರಿ ನಾನು ಆಗಿರೋದು. ನಮ್ಮ ಮನೆಯಲ್ಲಿ ಯಾರೂ ಊಟ ಮಾಡಲ್ಲ. ಎಲ್ಲರೂ ನಾವು ಇರೋದು 3 ಅದೀವಿ. 2 ಬೇರೆ ಹೋಗ್ಯಾರ, ಅವ್ರು ಊಟ ಮಾಡೋರು ಮನೇಲಿ ಇಲ್ಲ. ನಾವು 3 ಅದೀವಿ, ನಾವೆಲ್ಲ ಶಾಕಾಹಾರಿಗಳೇ. ನನಗೆ ಆರಾಮಾಗೈತೆ. ಈ ಧ್ಯಾನಕ್ಕೆ ಬಂದಾಗಲಿದ್ದ ಭಾಳ ಆರಾಮಾಗೈತೆ ನನಗೆ. ಈ ಧ್ಯಾನದಲ್ಲಿ 2 ವರ್ಷಲಿದ್ದ ಎಲ್ಲ ಡಾಕ್ಟ್ರೆಲ್ಲ ತೋರಿಸ್ಕೊಂಬಿಟ್ರು. ನಾನು ಬೆಂಗಳೂರೆಲ್ಲ ಹೋಗಿ ಬಂದೆ. ನಾನು ಎಲ್ಲ ಆಗಲ್ಲ ಅಂದ್ರೆ ನನ್ನ ಕಿಡ್ನಿ ಪ್ರಾಬ್ಲಮ್ ಐತೆ, ಇನ್ನು ಲಿವರಿನ ಪ್ರಾಬ್ಲಮ್ಮು ಭಾಳ ಅದು ಇತ್ತು. ಈ ಧ್ಯಾನ ಮಾಡಿದಾಗಲಿದ್ದ ಮೊನ್ನೆ 11 ದಿನ ಧ್ಯಾನಕ್ಕೆ ಇಟ್ಕೊಂಡೀನಿ. ಭಾಳ ಆರೋಗ್ಯ ಕೆಟ್ಟೋಗಿತ್ತು. ನಾನು 11 ದಿನ ಧ್ಯಾನ ಮಾಡ್ತಾನೇ ಇಲ್ಲ ಅಂತ ಸಂಕಲ್ಪ ಇಟ್ಕೊಂಡು ಬೆಳಗ್ಗೆ 1 ದಿನ ಮಾಡಿಸಿದ್ದೀನಿ, ಇನ್ನೊಂದು ದಿನ ಭಾಳ ಹೆಚ್ಚು ಕಮ್ಮಿ ಆಗಿಬಿಡ್ತು. ರೋಡಿಗೆ ಅಡ್ಡ ಬಿದ್ದು ಹೋಗಿಬಿಟ್ಟಿದ್ದೆ ಮನುಷ್ಯಳು, ಹಂಗಾಗಿಬಿಟ್ಟಿದ್ದೆ. ನಾನು ಧ್ಯಾನಕ್ಕೆ ಇಟ್ಕೊಂಡಿನಿ. ನಾನು ಇದನ್ನ ಸಂಕಲ್ಪ ಏರಿಸ್ಬೇಕಂತ ಅಂದ್ಕೊಂಡು ಧ್ಯಾನ ಮಾಡಿ ಬೆಳಗ್ಗೆ 10 ನನಗೆ ಮನುಷ್ಯಳಿಗೆ ಆರೋಗ್ಯ ಚೆನ್ನಾಗತ್ತು. 11 ದಿನ ನಾನು ಧ್ಯಾನ ಮನೆಯಲ್ಲಿ ಇಟ್ಕೊಂಡು ಬೇಸು ಸಂಕಲ್ಪ ಇಟ್ಕೊಂಡು ಮಾಡಿದೆ. ಎಲ್ಲರೂ ಮಾಸ್ಟ್ರನ್ನೆಲ್ಲ ಕಳಿಸಿ ಎಲ್ಲರೂ ಬಂದಿದ್ರು. ಚೆನ್ನಾಗಿ ಮಾಡಿತ್ತು. ನನಗೆ ಧ್ಯಾನ ಮಾಡಿದಾಗಲಿದ್ದ ಆರಾಮದೀನಿ. ಕಿಡ್ನಿ ಪ್ರಾಬ್ಲಮ್ಮು ಆಗಿತ್ತು, ಇನ್ಫೆಕ್ಷನ್ ಆಗಿದ್ರೆ ಅದು ಡಾಕ್ಟ್ರು ಇದು 2 ಕಳ್ಳು ಯಾರಿಗೂ ಇರಲ್ಲ ಅಂತ ಕಳ್ಳವು ಎಲ್ಲವು 1000 ಜನಕ್ಕೇನು ಇರ್ತಾವಂತ ಕಳ್ಳು. ನನಗೆ 2 ಅದಾವೆ ಕಳ್ಳು ಕಿಡ್ನಿಗೆ. ಅದು ಇರಬಾರ್ದು. ಸಣ್ಣ ಹುಡುಗರಿದ್ದಾಗ ಅದು ಆಪ್ರೇಷನ್ ಮಾಡ್ಬೇಕು, ಇವಾಗ ಬರಲ್ಲಮ್ಮ, ಅದೇನು ಮಾಡಿದ್ರೆ ದೊಡ್ಡ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ರು ಬೆಂಗಳೂರಲ್ಲಿ ಡಾಕ್ಟ್ರು. ಅದು ಎಲ್ಲ ಈ ಬಳ್ಳಾರಿಯಲ್ಲಿ ರೋಸ್ಕೊಂಬಿಟ್ರು ಡಾಕ್ಟ್ರುಗಳು. ಇದೇನು ಆಗಲ್ಲ ಅಂತ ಕೈ ಬಿಟ್ಕೊಂಡ್ಮೇಲೆ ಧ್ಯಾನಕ್ಕೆ ಬಂದೀನಿ. ಅವಾಗ ಇಲ್ಲಿದ್ದ ನನ್ನ ಆರೋಗ್ಯ ಸ್ವಲ್ಪ ಬೇಷಾಗೈತಿ. ಧ್ಯಾನ ಮಾಡಿದಾಗಲಿದ್ದ ಅದೂ ನೋವು ಕಮ್ಮಿ ಆಗೈತಿ. ಯೂರಿನ್ ಪ್ರಾಬ್ಲಮ್ ಇತ್ತು. ಯೂರಿನ್ ಪ್ರಾಬ್ಲಮ್ ಅಂದರೆ ಭಾಳ ಇತ್ತು. ಈ ಧ್ಯಾನಕ್ಕೆ ಯಾವಾಗಾದ್ರೂ ನಂಗೆ ಯೂರಿನ್ ಪ್ರಾಬ್ಲಮ್ ಆದರೆ ಧ್ಯಾನ ಕುತ್ಕೊಂಬಿಟ್ರೆ ನನಗೆ ಆರಾಮಾಗತ್ತೆ. ಯೂರಿನ್ ಪ್ರಾಬ್ಲಮ್ ಭಾಳ ಇತ್ತು ನನಗೆ. ಇವಾಗ 1 ವರ್ಷದಿದ್ದ ಇಲ್ಲ, 2 ವರ್ಷಕ್ಕೆ ಆಗಿತ್ತು ನಾನು ಧ್ಯಾನಕ್ಕೆ ಬಂದು. ಅದೇ ನನ್ನ ಹೆಸರು ಯಶೋಧ ಅಂತೇಳಿ. ಧ್ಯಾನದಾಗ ಬಂದು 2 ವರ್ಷ ಆಯಿತು ನಾನು. ಹಂಗೆ ಮತ್ತು ನನಗೂ ಆರಾಮಿದ್ದಿಲ್ಲ. ಮತ್ತು ಹಿಂಗೆ ಪಕ್ಕಿಗಿದ್ದವ್ರು ಹೇಳಿದರು, ಬಾ ಮತ್ತೆ ಹೋಗೋಣ ಧ್ಯಾನದಾಗೆ ಬೇಸಾಗ್ತಿ ಅಂತ ಹೇಳಿದ್ರು. ಈ ಸಾರವ್ರಿಗೂ ಕರೆದ್ರು, ಬರ್ರಿ ಅಮ್ಮ ಏನು ಮಾಡ್ತೀರಿ ಇಲ್ಲಿ ಮನೆ ಮುಂದೆ ಕುತ್ಕೊಂಡು ಸುಮ್ಮನೆ ಮಾತಾಡ್ಕೊಂತಿರ್ತಿರಲ್ಲ ಅಂತ. ಸರಿ ಒಳ ಅಂತ ನಾನು ಹಂಗೆ ಸುಮ್ಮನೆ ಇದ್ದೆ. ನಾವು ಇಲ್ಲಿಗೆ ಬಂದು 4 ವರ್ಷ ಆಯಿತು. 2 ವರ್ಷ ಆಯ್ತು ಇಲ್ಲಿ ಧ್ಯಾನಕ್ಕೆ ಬಂದು. ನನ್ನ ಹೆಸರು ಈರಾಕ್ಷಮ್ಮ ಅಂತ. ನಾವು ಧ್ಯಾನಕ್ಕೆ ಬಂದು 3 ವರ್ಷ ಆಯಿತು. ನನಗೆ BP ಶುಗರು 2 ಇತ್ತು. ಮನ್ಯಾಗ ಹಂಗೆ ಮಕ್ಕಳು ತೋರಿಸಿದ್ರು, ಎಲ್ಲ ಮಾಡ್ತಿದ್ರು. ಅವ್ರು ತೋರಿಸ್ತಾರಂತ ನಾವು ಅವ್ರ ಮೇಲೆ ಆಧಾರ ಪಡಬಾರ್ದು ಅಂತೇಳಿ ನಾನು ಈ 3 ವರ್ಷದಿಂದ ಈ ಧ್ಯಾನಕ್ಕೆ ಬಂದೀನಿ. ಬಂದರೂ ಕೂಡ ಬೆಳಗ್ಗೆ ಮುಂಜಾನೆ 5:15 ಬೆಳಿಗ್ಗೆ ಮಾಡ್ತೀನಿ. ರಾತ್ರಿ ಮಲ್ಕ್ಯವಾಗ ಒಂದು ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ. ಮತ್ತು ನಮ್ಮ ಮೊಮ್ಮಗನಿಗೆ ಕೂಡ ಆರಾಮಿದ್ದಿಲ್ಲ, ಭಾಳ ಸೀರಿಯಸ್ ಆಗಿತ್ತು ಹೊಟ್ಟೆ ನೋವು ಅಂತ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಅವ್ರನ್ನ ಕಳಿಸಿ ಇಲ್ಲಿ ಮನೆಗೆ ಧ್ಯಾನಕ್ಕೆ ಕುಂತಿದ್ದೆ. ನನ್ನ ಮೊಮ್ಮಗ ಆರಾಮಾಗಿ ಮನೆಗೆ ಬರ್ಬೇಕಂತಂದೇಳಿ ನಾನು ಕೋರ್ಕೊಂಡೆ ಪತ್ರಿ ಸಾರನ್ನ. ಆ ಮಾತು ಅನ್ಕೊಂಡ್ಮೇಲೆ 10 ನಿಮಿಷದೊಳಗೆ ಮನೆಗೆ ಬಂದರು, ಆರಾಮಾಗಿ ಬಂದರು. ಬೆಳಗ್ಗೆ ಮುಂಜಾನೆ 3 ಗಂಟೆಗೆ. ಆ ನಂಬಿಕೆ ಮೇಲೆ ಇವತ್ತಿನವರೆಗೆ ಆಗಿ ಯಾರನ್ನ ಹುಡುಗರಿಗೆ ಸುಸ್ತಿ ಆಗಲಿ 10 ನಿಮಿಷ 20 ನಿಮಿಷ ಪತ್ರಿಕೆ ಸಾರ್ ಹೆಸರು ಹೇಳಿ ನಾನು ಹಂಗೆ ಧ್ಯಾನ ಮಾಡ್ತೀನಿ. ಇವತ್ತಿನವರೆಗೆ ನಮ್ಮ ಹುಡುಗರಿಗೆ ಆಗಲಿ ಯಾರಿಗೆ ಏನು ತೊಂದರೆ ಬಂದಿಲ್ಲ ಸರ್. ಎಲ್ಲ ಆರೋಗ್ಯವಾಗಿದ್ದೀವಿ. ಮಕ್ಕಳು ಸ್ವಸ್ಥರು ಸರ್. ನಾನು ಹೇಳಿದ ಪ್ರಕಾರ ನಮ್ಮ ದೊಡ್ಡ ಮಗ ಮಾಡ್ತಾನೆ, ಸಣ್ಣ ಮಗ ಅವರು ಇಲ್ಲ. ದೊಡ್ಡ ಮಗ ದೊಡ್ಡ ಸೊಸೆ ಧ್ಯಾನ ಮಾಡ್ತಾರೆ. ಮೊಮ್ಮಕ್ಕಳಿಗೆ ಹೇಳಿದ್ರೆ ಅವರು ಕೇಳುವಲ್ರಿ. ಇನ್ನು ಅದೇ ದೇವ್ರ ಪತ್ರಿಕೆ ಸಾರ್ ಅವರಿಗೆ ಮನಸ್ಸು ಕೊಡ್ಬೇಕಂತ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.